ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ನಾವು ನೆನೆಸಿದ ಕಡಲೆಯನ್ನ ಈ ರೀತಿ ಮಾಡಿ ಬಳಸೋದು ತುಂಬಾನೇ ಸಹಾಯ ಆಗುತ್ತೆ. ಈ ಕಪ್ಪು ಕಡಲೆಯನ್ನ ನಾವು ಹಾಗೇನೆ ಏನೋ ಬಳಸೋದಕ್ಕಿಂತ ನೆನೆಸಿ ಬಳಸೋದು ತುಂಬಾನೇ ಒಳ್ಳೆಯದು. ಅದರಲ್ಲೂ ನೆನೆಸಿ ಹಸಿಯಾಗಿ ತಿಂದ್ರೆ ತುಂಬಾನೇ ಒಳ್ಳೆಯದು. ರಕ್ತಹೀನತೆ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ಈ ನೆನೆಸಿದ ಕಡಲೆ. ದೇಹದಲ್ಲಿ ಇನ್ ಕೇಸ್ ಅನಿಮಿಯಾ ಆಗಿದ್ರೆ, ತುಂಬಾನೇ ರಕ್ತದ ಕೊರತೆ ಆಗಿದ್ರೆ, ಹಾಗೇನೆ ಕಬ್ಬಿಣ ಅಂಶ ಕೊರತೆ ಆಗಿದ್ರೆ, ಅಂದ್ರೆ ಐರನ್ ಡೆಫಿಷಿಯನ್ಸಿ ಇದ್ರೆ ಅಂತವರು ಕಡಲೆ ಕಾಳುಗಳನ್ನ ನೆನೆಸಿ ತಿನ್ನೋದು ತುಂಬಾನೇ ಸಹಾಯ ಆಗುತ್ತೆ. ಕಪ್ಪು ಕಡಲೆಯನ್ನ ನೆನೆಸಿ ಅದನ್ನ ಪ್ರತಿದಿನ ತಿನ್ನೋದ್ರಿಂದ ದೇಹದಲ್ಲಿ ರಕ್ತವನ್ನ ಹೆಚ್ಚಿಸಿಕೊಳ್ಳಬಹುದು. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ, ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಪ್ರತಿದಿನ ಈ ಕಡಲೆಯನ್ನ ತಿನ್ನೋದ್ರಿಂದ. ಇನ್ನು ತುಂಬಾ ಜನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಈ ತರ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಇದ್ದವರು ಕೂಡ ಖಂಡಿತವಾಗ್ಲೂ ಕಡಲೆ ಕಾಳುಗಳನ್ನ ನೆನೆಸಿ ತಿನ್ನೋದು ತುಂಬಾನೇ ಒಳ್ಳೆಯದು. ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇರುತ್ತೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ಸೊ ಎಲ್ಲದಕ್ಕೂ ಕೂಡ ನಾವು ಕಡಲೆ ಕಾಳನ್ನ ನೆನೆಸಿ ತಿನ್ನೋದು ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ಕೂಡ ಕರೆಕ್ಟ್ ಆಗುತ್ತೆ. ಇನ್ನು ಇದರಲ್ಲಿ ಇರುವಂತಹ ಪ್ರೋಟೀನ್ ಅಂಶ ನಮ್ಮ ಮೂಳೆಗಳ ಆರೋಗ್ಯಕ್ಕೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾನೇ ಒಳ್ಳೆಯದು. ಹಾಗೇನೆ ಮಾಂಸಖಂಡಗಳ ಬೆಳವಣಿಗೆಗೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರು, ಜೀರ್ಣ ಕರೆಕ್ಟ್ ಆಗಿ ಆಗಲ್ಲ ಅಂತ ಇರೋರು, ಅಂತವರಿಗೆ ಈ ನೆನೆಸಿದ ಕಡಲೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು. ಅದೇ ರೀತಿಯಲ್ಲಿ ಮಲಬದ್ಧತೆ ಸಮಸ್ಯೆ ಇದ್ದವರಿಗೂ ಕೂಡ ನೆನೆಸಿದ ಕಡಲೆ ತುಂಬಾನೇ ಸಹಾಯ ಆಗುತ್ತೆ. ಇದರಲ್ಲಿ ನಾರಿನಾಂಶ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ಇದು ಸಹಾಯ ಆಗುತ್ತೆ. ಸೊ ಇದನ್ನ ಹೇಗೆ ಬಳಸಬಹುದು ಅಂತ ಹೇಳಿದ್ರೆ, ನಾವು ಪ್ರತಿದಿನ ರಾತ್ರಿ ಅದನ್ನ ತೊಳೆದು ಸ್ವಲ್ಪ ನೀರ್ ಹಾಕಿ ನೆನೆಸಿ ಇಟ್ಟು ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ ಅದನ್ನ ತಿನ್ನೋದು ತುಂಬಾನೇ ಒಳ್ಳೆಯದು. ಹಾಗೇನೆ ಆ ನೀರನ್ನ ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಸಾಕಬಾರ್ದು, ಅದನ್ನ ಕೂಡ ಬಳಸಬಹುದು. ನಾವು ಏನಾದ್ರೂ ರೆಸಿಪಿ ಮಾಡ್ಕೊಳ್ಬಹುದು, ಇಲ್ಲ ಆದ್ರೆ ಹಾಗೇನೆ ಕೂಡ ಕುಡಿಬಹುದು, ಸ್ವಲ್ಪ ಉಪ್ಪು ಮತ್ತೆ ನಿಂಬೆ ರಸವನ್ನ ಬೆರೆಸ್ಕೊಂಡು. ಇನ್ನು ಈ ನೆನೆಸಿದ ಕಡಲೆಯನ್ನ ಹಾಗೆ ತಿನ್ನೋಕೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಹಾಗೇನೆ ತಿಂದ್ರೆ ತುಂಬಾನೇ ಒಳ್ಳೆಯದು. ಇಲ್ಲ ಜೀರ್ಣಕ್ಕೆ ಎಲ್ಲ ಆದ್ರೆ, ಜೀರ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಆವಾಗ ಅದರ ಜೊತೆಯಲ್ಲಿ ಸ್ವಲ್ಪ ಉಪ್ಪು, ಹಾಗೇನೆ ಸ್ವಲ್ಪ ತುರಿದ ಶುಂಠಿ, ಜೊತೆಯಲ್ಲಿ ಸ್ವಲ್ಪ ಜೀರಿಗೆ ಪುಡಿಯನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಬಾಯಿಗೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.